ಏಪ್ರಿಲ್ 25ರಂದು ಮುಖ್ಯಮಂತ್ರಿಗಳಿಂದ ಜಿಲ್ಲಾ ಕನಕ ಸಮುದಾಯಕ್ಕೆ ಭೂಮಿ ಪೂಜೆ. ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಏಪ್ರಿಲ್ 25ರಂದು ಶುಕ್ರವಾರ ಜಿಲ್ಲಾ ಕನಕ ಸಮುದಾಯ ಭವನದ ಭೂಮಿ ಪೂಜೆ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಎನ್ ನಂಜೇಗೌಡ ತಿಳಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ತಾಲೂಕಿನ ಮಂಗಲ ಗ್ರಾಮದ ಸಮೀಪ ಸಂತೆಮಾರನಹಳ್ಳಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿರುವ ಜಿಲ್ಲಾ ಕುರುಬರ ಸಂಘದ ನಿವೇಶನದಲ್ಲಿ ಅಂದು ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ಶಿವಾನಂದಪುರಿ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕರಾದ ಸಿ. ಪುಟ್ಟರಂಗ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ. ವೆಂಕಟೇಶ್, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ, ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್, ಹಿಂದುಳಿದ ವರ್ಗಗಳ ಸಚಿವರಾದ ಶಿವರಾಜ್ ತಂಗಡಗಿ, ಸಂಸದ ಸುನಿಲ್ ಬೋಸ್ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಲಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣ, ಶಾಸಕರಾದ ಎ.ಆರ್. ಕೃಷ್ಣಮೂರ್ತಿ, ಎಚ್.ಎಂ. ಗಣೇಶ್ ಪ್ರಸಾದ್, ಎಂ.ಆರ್. ಮಂಜುನಾಥ್, ಡಿ. ರವಿಶಂಕರ್, ಡಾಕ್ಟರ್ ಯತೀಂದ್ರ, ಸಿದ್ದರಾಮಯ್ಯ, ಡಾಕ್ಟರ್ ತಿಮ್ಮಯ್ಯ, ಮುಖ್ಯಮಂತ್ರಿ ಜಂಟಿ ಕಾರ್ಯದರ್ಶಿ ರಾಮಯ್ಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದರು. ಸರ್ಕಾರಕ್ಕೆ ಅಭಿನಂದನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಿಲ್ಲಾ ಕನಕ ಸಮುದಾಯ ಭವನಕ್ಕೆ 2 ಕೋಟಿ ರು ಮಂಜೂರು ಮಾಡಿದ್ದು, ಮೊದಲನೇ ಕಂತಿನಲ್ಲಿ 50 ಲಕ್ಷ ರು ಬಿಡುಗಡೆ ಮಾಡಿದ್ದಾರೆ. ಅಲ್ಲದೆ ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ವಾಲ್ಮೀಕಿ ಕನಕ ಭಗೀರಥ ಪ್ರತಿಮೆಗೆ ತಲಾ 50 ಲಕ್ಷ ರು ಮಂಜೂರು ಮಾಡಿದ್ದಾರೆ. ಅದಕ್ಕಾಗಿ ಸಮುದಾಯದ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು. ಅಂದು ಮಂಗಲದಲ್ಲಿ ನಡೆಯುವ ಜಿಲ್ಲಾ ಕನಕ ಸಮುದಾಯ ಭೂಮಿ ಪೂಜೆ ಸಮಾರಂಭ ಹಾಗೂ ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ನಡೆಯುವ ಶ್ರೀ ಬಸವೇಶ್ವರ ಪ್ರತಿಮೆ ಉದ್ಘಾಟನಾ ಹಾಗೂ ಶ್ರೀ ವಾಲ್ಮೀಕಿ ಕನಕ ಭಗೀರಥರ ಪ್ರತಿಮೆ ಶಂಕುಸ್ಥಾಪನಾ ಸಮಾರಂಭಕ್ಕೆ ಸಮುದಾಯದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕು ಎಂದು ಎನ್ ನಂಜೇಗೌಡ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕುರುಬರ ಸಂಘದ ಗೌರವ ಅಧ್ಯಕ್ಷ ಜನ್ನೂರು ಮಹದೇವರು, ಪ್ರಧಾನ ಕಾರ್ಯದರ್ಶಿ ಶಿವಲಿಂಗೇಗೌಡ, ಉಪಾಧ್ಯಕ್ಷರಾದ ನಟರಾಜು, ಬಸಪ್ಪನಪಾಳ್ಯ, ಆರ್. ಮಹದೇವು, ಸದಸ್ಯ ಎಂ. ಮಂಜು, ಮುಖಂಡ ಮಾಸಗಾಪುರ ಸ್ವಾಮಿ, ಮಹೇಶ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ4, ಚಾಮರಾಜನಗರ. ನಮಸ್ಕಾರ. ದಿನಾಂಕ 25/4/2025ನೇ ತಾರೀಕು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕು ಮಂಗಲ ಗ್ರಾಮದಲ್ಲಿ ಚಾಮರಾಜನಗರ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ನಿರ್ಮಾಣವಾಗತಕ್ಕಂಥ ಚಾಮರಾಜನಗರ ಜಿಲ್ಲಾ ಕನಕ ಭವನದ ಒಂದು ಶಂಕುಸ್ಥಾಪನಾ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಬರ್ತಾ ಇರೋದ್ರಿಂದ ಚಾಮರಾಜನಗರ ಜಿಲ್ಲೆಯ ಎಲ್ಲ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ, ಸಮಾಜದ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ನಾವು ಕೋರ್ತಾ ಇದ್ದೀವಿ. ಅಧ್ಯಕ್ಷರು ಎನ್ ನಂಜೇಗೌಡರು, ಜನ್ನೂರು ಮಹದೇವರವರು ಗೌರವಾಧ್ಯಕ್ಷರು ಜಿಲ್ಲಾ ಕುರುಬರ ಸಂಘ, ಬಸಪ್ಪ ನಟರಾಜರವರು ಉಪಾಧ್ಯಕ್ಷರು ಜಿಲ್ಲಾ ಕುರುಬರ ಸಂಘ, ಬಸಪ್ಪ ನಟರಾಜರವರು ಹಿರಿಯ ಉಪಾಧ್ಯಕ್ಷರು ಜಿಲ್ಲಾ ಕುರುಬರ ಸಂಘ, ಆರ್. ಮಹದೇವರವರು ಹಿರಿಯ ಉಪಾಧ್ಯಕ್ಷರು ಜಿಲ್ಲಾ ಕುರುಬರ ಸಂಘ ಚಾಮರಾಜನಗರ, ಸ್ವಾಮಿರವರು ಅವರ ರಾಜೇಶ್ವರಿ ಸ್ವಾಮಿರವರು ಹಿರಿಯ ಉಪಾಧ್ಯಕ್ಷರು ಕರ್ನಾಟಕ ಪ್ರದೇಶ ಕುರುಬರ ಸಂಘ, ಬಿ. ಶಿವಲಿಂಗೇಗೌಡ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಕುರುಬರ ಸಂಘ, ಮಂಜುನಾಥ್ ಅವರು ನಿರ್ದೇಶಕರು ಜಿಲ್ಲಾ ಕುರುಬರ ಸಂಘ. ಮಾತಾಡಿ ಸರ್. ಬಾಂಧವರಿಗೆ ನಮಸ್ಕಾರ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಚಾಮರಾಜನಗರ ಜಿಲ್ಲಾ ಕುರುಬರ ಸಂಘಕ್ಕೆ ಕನಕ ಸಮುದಾಯ ಭವನ ನಿರ್ಮಿಸಲು
2 ಕೋಟಿ ಹಣ ಜಿಲ್ಲಾ ಕುರುಬ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ ಮಾತಾಡ್ತಾರೆ. ನಾವು ಸುಮಾರು 14 ವರ್ಷದಿಂದ ಚಾಮರಾಜನಗರ ಜಿಲ್ಲಾ ಕುರುಬ ಸಂಘ ಅಂತೇಳಿ ನೋಂದಣಿ ಮಾಡ್ಕೊಂಡ್ವಿ. ನೋಂದಣಿ ಮಾಡ್ಕೊಂಡ ನಂತರ ಸಂಘದಲ್ಲಿ ಆ ಸಂಘದ ಹೆಸರಿನಲ್ಲಿ ಚಾಮರಾಜನಗರ ತಾಲೂಕು ಮಂಗಲ ಗ್ರಾಮದಲ್ಲಿ 1 ಎಕರೆ 27 ಗುಂಟೆ ಜಮೀನ ಖರೀದಿ ಮಾಡಿದ್ದೀವಿ. ಆ ಜಮೀನಿನಲ್ಲಿ 1 ಎಕರೆ 27 ಗುಂಟೆ ಜಮೀನು ಸಮಾಜದ ಬಂಧುಗಳ ದಾನದಿಂದ ಹಣವನ್ನು ಪಡೆದು ನಾವು ಜಮೀನು ಖರೀದಿ ಮಾಡಿದ್ದೀವಿ. ನಂತರ ಕರ್ನಾಟಕ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮಂತ್ರಿಗಳು ಸಹ ಮುಖ್ಯಮಂತ್ರಿಗಳ ಆವಧಿಯಾಗಿ ಚಾಮರಾಜನಗರ ಜಿಲ್ಲಾ ಕುರುಬರ ಸಂಘಕ್ಕೆ 2 ಕೋಟಿ ರೂಪಾಯಿಯನ್ನು ಸಮುದಾಯ ಭವನ ನಿರ್ಮಿಸಲು ಬಿಡುಗಡೆ ಮಾಡಿದ್ದು ಸರಿಯಷ್ಟೇ. ಅದಕ್ಕೆ ಮುಖ್ಯಮಂತ್ರಿಗಳಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕಾಂಗ್ರೆಸ್ ಸರ್ಕಾರಕ್ಕೂ ನಮ್ಮ ಚಾಮರಾಜನಗರ ಜಿಲ್ಲಾ ಕುರುಬರ ಸಂಘದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಆಡಳಿತ ಭವನದಲ್ಲಿ ಬಸವೇಶ್ವರ ಸ್ವಾಮಿಯ ಸ್ಟ್ಯಾಚ್ಯೂ ಮಾಡಿರುವುದು ಹಾಗೂ ಕನಕದಾಸರ ಪುತ್ಥಳಿಕೆ ಹಾಗೂ ವಾಲ್ಮೀಕಿ ಸಮಾಜದ ಋಷಿಗಳ ಪುತ್ಥಳಿಕೆ ಹಾಗೂ ಭಗೀರಥ ಸಮಾಜದ ಸ್ವಾಮೀಜಿಯ ಪುತ್ಥಳಿಕೆ ಇವು 4 ಸಮಾಜಗಳ ಪುತ್ಥಳಿಕೆಯನ್ನು